ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನೇನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 166 ಇಂದಿನ ಸಂಚಿಕೆಯಲ್ಲಿ. ಇಂದು ಪ್ರಜ್ಞೆ ಕಳ್ಕೊಂಡಿದ್ದನ್ನು ನೋಡಿ ಅಗಸ್ತ್ಯ, ಇಂದು ಕಣ್ಬಿಡು ಎಂದು ಬೇಗ ಹೋಗಿ ಟವಲ್ ತಂದು ಪೂರ್ತಿ ಹೊತ್ತೆ ಹಾಕಿದ್ದ ಬಟ್ಟೆ ನೋಡಿ, ಎದ್ದೋ ಬಟ್ಟೆ ಬದಲಿಸು ಅಂದ. ಇಂದು ಮಾತಾಡದೆ ಮಲಗಿದ್ದನ್ನು ನೋಡಿ ತಕ್ಷಣ ಕೆಲಸದ ಹೆಂಗಸನ್ನು ಕರೆದು ಬಟ್ಟೆ ಬದಲಿಸು ಎಂದು ಹೊರಗೆ ನಿಂತವನಿಗೆ, ನಾನು ಹಿಂದೂನ ಹೀಗೆ ನೋಡೋಕ್ಕಾಗ್ತಿಲ್ಲ. ಆ ರಾಜ್ಬೋದು ಯಾಕೆ ಅಂಥ ನಿರ್ಧಾರ ತಗೊಂಡ ಅನ್ನೋದನ್ನು ನಾನು ತಿಳ್ಕೋಬೇಕು ಎಂದು ಯೋಚಿಸಿದವನು ತಕ್ಷಣ ಗುಣಹನ ನಂಬರ್ಗೆ ಕಾಲ್ ಮಾಡ್ದ. ಆ ಕಡೆಯಿಂದ ಹಲೋ ಅಂದರೆ ಅಗಸ್ತ್ಯ ನಾನು ಎಂದ. ಇವನ ಧ್ವನಿ ನೋಡೆ ಇಂದು ಹೇಗಿದ್ದಾಳೆ ಎಂದ ಒಂದೇ ಉಸಿರಿಗೆ ಗುಣ. ಅಗಸ್ತ್ಯ, ಈಗ ನೀನು ನನ್ನ ಮೀಟ್ ಮಾಡಬೇಕು. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನು ನಾನು ಹೇಳುವ ಅಡ್ರೆಸ್ಗೆ ಬರಬೇಕು ಅಷ್ಟೆ ಎಂದ ಕಡ್ಡಿ ತುಂಡು ಮಾಡಿದಂತೆ. ಆ ಕಡೆ ಗುಣ, ಅಗಸ್ತ್ಯ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಎಂದ ಗಂಭೀರವಾಗಿ. ಅಗಸ್ತ್ಯ ತುಸು ಗಂಭೀರವಾಗಿ, ಚೆನ್ನಾಗಿಲ್ಲ, ಅದಕ್ಕೆ ಹೇಳಿದ್ದು ಬೇಗ ಬಾ ಅಂತ ಎಂದಷ್ಟೇ ಅವನಷ್ಟೇ ಗಂಭೀರವಾಗಿ ಹೇಳ್ದ. ಮುಂದೆ ಅಗಸ್ತ್ಯನಿಗೆ ಗುಣವನ್ ಜೊತೆ ವ್ಯವಧಾನದಲ್ಲಿ ಮಾತಾಡೋ ಪೇಷನ್ಸ್ ಇಲ್ಲದೆ, ನನಗೆ ನಿನ್ನ ಜೊತೆ ಮಾತಾಡೋವಷ್ಟು ಟೈಮ್ ಇಲ್ಲ, ಆದಷ್ಟು ಬೇಗ ಬಾ ಅಷ್ಟೇ ಎಂದು ಕಾಲ್ ಕಟ್ ಮಾಡ್ದ. ಆ ಕಡೆ ಗುಣ, ಇಂದು ಚೆನ್ನಾಗಿಲ್ಲ ಅಂದರೆ ಏನರ್ಥ? ಇವ್ರು ಯಾವತ್ತೂ ನನ್ನ ಕರೀತಾನೇ ಇರಲಿಲ್ಲ, ಅಂಥದ್ರಲ್ಲಿ ನನ್ನ ಕರೀತಿದ್ದಾನೆ ಅಂದರೆ ಏನೋ ಇದೆ. ಬಟ್ ಏನು ವಿಷಯ ಎಂದು ಯೋಚಿಸುತ್ತಾ, ಈಗ ನಾನು ಇಂದುಮನ ನೋಡಲೇಬೇಕು ಅಷ್ಟೇ ಎಂದು ಅಗಸ್ತ್ಯ ಕಳಿಸಿದ ಅಡ್ರೆಸ್ನ ನೋಡಿ, ಇವನು ಇಲ್ಲ ಇದ್ದಾನಾ ಎಂದು ತುಸು ಆಶ್ಚರ್ಯ ಮತ್ತು ಗೊಂದಲದಲ್ಲಿ ಸೀದಾ ಅಲ್ಲಿಂದ ಹೊರಟು ಬಂದ. ಅಗಸ್ತ್ಯ, ಇವತ್ತು ಈ ಬಹದ್ದೂರ್ ವಿಷಯ ನನಗೆ ಗೊತ್ತಾಗಲೇಬೇಕು. ನಾನು ಹಿಂದೂ ಹೀಗೆ ಕಣ್ಣೀರು ಹಾಕೋಕೆ ಈ ಅಗಸ್ತ್ಯ ಸಹಿಸಲ್ಲ ಎಂದು ಗುಣನಿಗಾಗಿ ಕಾದಿದ್ದ. ಅಗಸ್ತ್ಯ ಬಯಸಿದಂತೆ ಇಂದು ರೆಸ್ಟ್ ಮಾಡುವಾಗ ಮನೆ ಕೆಲಸದವಳಿಗೆ ಹೇಳಿ ಹೊರೆ ನಡೆದ. ಇಲ್ಲಿ ಗುಣ ಕಾಯ್ತಿದ್ದ ಅಗಸ್ತ್ಯ ಕಳಿಸಿದ್ದ ಲೊಕೇಶನ್ನಲ್ಲಿ. ಅಗಸ್ತ್ಯ ಹೋಗುತ್ತಿದ್ದಂತೆ ಅಗಸ್ತ್ಯನ ಮುಂದೆ ನಿಂತು, ಎಲ್ಲಿ ನಾನು ಇಂದುಮ ಎಂದ ಜೋರಾಗಿ ಕೋಪದಲ್ಲಿ. ಅಗಸ್ತ್ಯ ತುಸು ಹುಬ್ಬೇರಿಸಿ ಅವನ ಮುಖ ನೋಡುತ್ತಾ, ಕರೆಕ್ಷನ್ ಮಾಡಿಕೋ ಗುಣವಂತ್, ಅವಳು ನಿನ್ನ ಇಂದುಮ ಅಲ್ಲ, ಅವಳು ಈ ಅಗಸ್ತ್ಯನ ಹೆಂಡತಿ, ಮಿಸಸ್ ಅಗಸ್ತ್ಯ ಪಟೇಲ್, ಗಾಟ್ ಇಟ್ ಎಂದ ಜೋರಾಗಿ. ಗುಣ ಒಂದು ಸೆಕೆಂಡ್ ದವಡೆ ಬಿಗಿದು, ನಾನು ಈಗಲೇ ಇಂದುನ ನೋಡಬೇಕು, ನಡಿ ಹೋಗೋಣ ಎಂದು ಮುಂದೆ ಹೋಗೋಣ ತೋಳನ ಹಿಡ್ದ ಅಗಸ್ತ್ಯ. ಮಿಸ್ಟರ್ ಗುಣವಂತ್, ನನ್ನ ಮಾತು ಮೊದಲು, ಆಮೇಲೆ ಇಂದುನ ನೋಡಿವಂತೆ ಎಂದ ಹುಬ್ಬುಗಂಡಿಕೆ. ಗುಣ ಪೇಷನ್ಸ್ನ ಕಳೆದುಕೊಂಡವನಂತೆ ಅಗಸ್ತ್ಯನ ಕಾಲರ್ ಹಿಡಿದು, ನಾನು ನನ್ನ ಇಂದುಮನ ನೋಡಲೇಬೇಕು ರೈಟ್ ನೌ ಎಂದ ಕೋಪದಲ್ಲಿ. ಅಗಸ್ತ್ಯ ಕೂಡ ಅಷ್ಟೇ ಕೋಪದಲ್ಲಿ, ಅವಳಿಗೂ ನಿನಗೂ ಏನೋ ಸಂಬಂಧ? ಅವಳು ನಿನಗೆ ಏನಾಗಬೇಕು? ಯಾವಾಗಲೂ ಒಂದು ಹುಡುಗಿಯಿಂದ ನಾಯಿ ಥರ ಇರ್ತೀಯಲ್ಲ, ಈಗ ಅವಳಿಗೆ ಮದುವೆ ಆಗಿದೆ. ನೋಡಿದವರು ಏನಂದುಕೊಳ್ಳುತ್ತಾರೆ ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಅವಳು ನಿನಗೆ ಏನೂ ಹಾಕಬೇಕಾಗಿಲ್ಲ, ಜೊತೆಯಲ್ಲೇ ಬಿಸ್ನೆಸ್ ಶುರು ಮಾಡಿದ್ರೆ ಅಷ್ಟೇ. ಅದಕ್ಕೂ ಮೀರಿ ಅವಳ ಜೊತೆ ಸಲಿಗೆಯಲ್ಲಿ ಇದ್ದರೆ ಚೆನ್ನಾಗಿರಲ್ಲ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಈ ವರ್ತನೆಯಿಂದ ನಿನ್ನ ಆಫೀಸ್ನವರೇ ಏನೇನೋ ನನ್ನ ಹಿಂದೂ ಮತ್ತು ನಿನ್ನ ಜೊತೆ ಸೇರಿಸಿ ಮಾತಾಡ್ತಿದ್ರು. ಅದರಿಂದ ನಮ್ಮಿಬ್ಬರ ಮಧ್ಯೆ ಅದೆಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅನ್ನೋದು ಗೊತ್ತೇನೋ ಎಂದ ಕೋಪದಲ್ಲಿ. ಆ ಮಾತು ಕೇಳಿದಂಥ ಗುಣ ತಕ್ಷಣ ಕೋಪದಲ್ಲಿ, ಅಗಸ್ತ್ಯ ಎಂದು ಕೈ ಎತ್ತಿದವನು ಅಗಸ್ತ್ಯನ ಕಿಡಿ ನೋಟ ನೋಡಿ ಕೈ ಇಳಿಸಿ, ನಾಲಿಗೆಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಂತೆ ಮಾತಾಡಿದ್ರೆ ಹಲ್ಲು ಉದುರುತ್ತೆ. ನನ್ನ ಇಂದು ಮಧ್ಯೆ ಇರೋದು ಪವಿತ್ರವಾದ ಸಂಬಂಧ. ನೀನಲ್ಲ, ನಿಮ್ಮಪ್ಪ ಬಂದರೂ ನನ್ನ ಹಿಂದೂಯಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಎಂದ. ಅಗಸ್ತ್ಯ ಏಯ್ ಎಂದು ಅವನ ಕಾಲರ್ ಹಿಡಿದು, ನಮ್ಮಪ್ಪ ಯಾಕೋ, ನಾನೇ ದೂರ ಮಾಡ್ತೀನಿ, ಲೆಕ್ಕ ಹಾಕೋ, ಎಷ್ಟು ದಿನ ಆಯಿತು ನೀನು ಹಿಂದೂನ ನೋಡಿ ಎಂದು ವ್ಯಂಗ್ಯವಾಗಿ ನಗು ಬೀರಿದ್ರೆ, ಗುಣವಂತ್ ಕೋಪದಲ್ಲಿ, ಏಯ್ ನೀನೇನು ತುಂಬ ಒಳ್ಳೆ ಹುಡುಗ ಅಂತ ನಂಬಿದ್ನಲ್ಲೋ, ನನ್ನ ಮತ್ತೆ ಹಿಂದೂನ ದೂರ ಇಡಬೇಕಂತ ಇಷ್ಟೆಲ್ಲ ಮಾಡಿದ್ರೆ ನಾನಿನ್ನ ಸುಮ್ಮನೆ ಬಿಡಲ್ಲ ಅಗಸ್ತ್ಯ ಎಂದ ಅಷ್ಟೇ ಕೋಪದಲ್ಲಿ. ಅಗಸ್ತ್ಯ ಸ್ಟಾಪ್ ಇಟ್. ಏನೋ
ಯಾರಿಗೂ ಭೂಮಿ ಮೇಲೆ ಇಲ್ದಿರೋ ಫ್ರೆಂಡು ಇವನೊಬ್ಬನೇ. ಯಾಕೆ? ನನ್ನ ಹೆಂಡ್ತಿಗೆ ನಾನು ಇದ್ದೀನಿ, ಅವಳಿಗೆಲ್ಲ ಹಾಗೆ. ನಿನ್ನ ಅವಶ್ಯಕತೆ ಇನ್ನೂ ಅವಳ ಲೈಫ್ನಲ್ಲಿಲ್ಲ. ದಿಸ್ ಇಸ್ ಲಾಸ್ಟ್. ನನ್ನ ಹೆಂಡ್ತಿನ ಮೀಟ್ ಮಾಡೋಕ್ಕಾಗಲಿ ಮಾತಾಡೋಕ್ಕಾಗಲಿ ಟ್ರೈ ಮಾಡಿದ್ಯೋ ನಾನು ಸುಮ್ಮನೆ ಇರಲ್ಲ. ಈ ಅಗಸ್ತ್ಯ ಏನು ಅನ್ನೋದು ಸ್ವಲ್ಪ ಮಟ್ಟಿಗೆ ನಿನಗೂ ಗೊತ್ತಿದೆ ಅನಿಸುತ್ತೆ ಎಂತ ಗುಣ ಕೋಪದಲ್ಲಿ ನೋಡುತ್ತಾ, ನೀನು ಯಾವನೋ ನನ್ನ ಅವಳಿಂದ ದೂರ ಮಾಡೋಕ್ಕೆ? ನೀನು ಅವಳಿಗೆ ಜಸ್ಟ್ ಗಂಡ ಅಷ್ಟೇ, ಬಟ್ ನಾನು ಅವಳಿಗೆ ರಕ್ತ ಸಂಬಂಧಿನೋ ಎಂದ ಮಾತಿನ ಬರದಲ್ಲಿ. ಅಗಸ್ತ್ಯ, ಲೇ, ಏನೇನೋ ಬೊಗಳೆ ದಾಸ ಥರ ಬೊಗಳೋದು ನಿಲ್ಲಿಸು, ಇಲ್ಲಿಂದ ಹೋಗ್ತಿರೋ. ನನಗೂ ಹಿಂದೂ ಹೇಳಿದಾಳೆ ನನ್ನ ಗುಣ ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಅಷ್ಟೇ ಅಂತ. ನೀನು ಏನೇನೋ ಹಿಲ್ದಿರೋ ಕತೆನೆಲ್ಲ ಕಟ್ಟಬೇಡ ಎಂದು ಗುಣವಂತನ ಅಗಸ್ತ್ಯ ಪ್ರೋ ಅಪ್ ಮಾಡ್ತಿದ್ದಾನೆ ವಿಷಯನ ತಿಳ್ಕೊಳ್ಳೋಕ್ಕೆ. ತಕ್ಷಣ ಗುಣವಂತ್ ಕೋಪದಲ್ಲಿ ಅಗಸ್ತ್ಯನಿಗೆ ಒಂದು ಬಾರಿಸಿ, ಯಾರನ್ನೋ ಬೊಗಳೆ ದಾಸ ಅಂತಿರೋದು? ನಾನು ಹೇಳ್ತಿರೋದು ಸತ್ಯ. ಹಿಂದುಮ ನನಗೆ ಸಂಬಂಧಿನೇ. ನನ್ನ ಹಿಂದೂ ನನಗೆ ಅತ್ತೆ ಮಗಳು ಕಣೋ. ರಾಜ್ ಬಹದ್ದೂರ್ ವಂಶದ ಕುಡಿ ಕಣೋ ಅವಳು. ಇಡೀ ಬಹದ್ದೂರ್ ವಂಶಕ್ಕೆ ಒಬ್ಳೆ ಯಜಮಾನಿ ನನ್ನಿಂದು. ನಿನಗಿಂತ ಹಕ್ಕು ಅಧಿಕಾರ ನನಗೆ ಇರೋದು ಅವಳ ಲೈಫ್ನಲ್ಲಿ. ನನಗೆ ಬುದ್ಧಿ ಬಂದಾಗಿಂದ ಅವಳ ಜೊತೆನೇ ಇದ್ದು ಅವಳನ್ನು ಪ್ರೊಟೆಕ್ಟ್ ಮಾಡಿದ್ದೀನಿ. ಅವಳು ನನಗೆ ತಾಯಿ ಕಣೋ, ನನ್ನ ಅತ್ತೆ ರೂಪ ಕಣೋ ಅವಳು. ಅವಳು ನನ್ನ ಮನದಲ್ಲಿ ತಾಯಿ ಸ್ಥಾನದಲ್ಲಿರ್ತಾಳೆ. ನೀನು ಈ ಲೋಕ ತಿಳ್ಕೊಂಡ ಹಾಗೆ ನಾನು ಹಿಂದನ್ನ ನೋಡೋ ದೃಷ್ಟಿ ಬೇರೆ ಕಣೋ. ಅವಳಿಗೆ ನನ್ನ ಮನದಲ್ಲಿ ಸಣ್ಣ ಗುಡಿ ಇಟ್ಟು ಆರಾಧಿಸುವವನು ನಾನು. ಅವಳನ್ನು ಯಾವತ್ತೂ ಕೆಟ್ಟದಾಗಿ ಯೋಚಿಸೋಕ್ಕೂ ಸಾಧ್ಯ ಇಲ್ಲ ಅಗಸ್ತ್ಯ. ಈ ಲೋಕದ ದೃಷ್ಟಿನಲ್ಲಿ ನನ್ನ ಹಿಂದೂ ನನಗೆ ಫ್ರೆಂಡ್. ಆದರೆ ನನಗೆ ಗೊತ್ತು ನನ್ನ ಲೈಫ್ನಲ್ಲಿ ಇಂದು ಏನು ಅಂತ ಎಂದವನು ನಾನು ನನ್ನಿಂದನ ನೋಡಲೇಬೇಕು. ಅವಳಿಗೆ ಸ್ವಲ್ಪ ನೋವಾದರೂ ಈ ಗುಣವಂತ ಇನ್ನೊಂದು ಮುಖಾನ ನೋಡ್ತೀಯ. ನೀನು ಆ ಭಗವಾನ್ಗೆ ಏನೇ ಆಗಿರೋ ಐ ಡೋಂಟ್ ಕೇರ್. ನಾನು ನಿನ್ನಷ್ಟೇ ಬಲಿಷ್ಠ ಅಗಸ್ತ್ಯ. ಎಲ್ಲೋ ನನ್ನ ಹಿಂದುಮ, ನಾನು ಈಗಲೇ ಅವಳನ್ನು ನೋಡಬೇಕು. ಅವಳನ್ನು ತೋರಿಸು ನಡಿ ಎಂದು ಅಗಸ್ತ್ಯನನ್ನು ದೂಡಿದ್ರೆ ಅಗಸ್ತ್ಯ ಒಂದು ಇಂಚು ಕೂಡ ಕದಲದೆ ಹಾಗೆ ನಿಂತಿದ್ದ. ಗುಣವಂತ ದವಡೆ ಬಿಗಿದು ನಡಿ ತೋರಿಸು ಎಂದ ಜೋರಾಗಿ ಕಿರ್ಚಿ. ಅದಕ್ಕೆ ಅಗಸ್ತ್ಯ ಸಣ್ಣಗೆ ನಕ್ಕ. ಗುಣವಂತ, ಏನೋ ನಗ್ತಿದ್ಯಾ ಎಂದ ಹುಬ್ಬು ಗಂಟಿಕ್ಕಿ. ಅಗಸ್ತ್ಯ, ಮಿಸ್ಟರ್ ಗುಣವಂತ್, ನೀನು ಯಾವ ಮುಖನ ಇಟ್ಕೊಂಡು ಅವಳನ್ನು ನೋಡೋಕೆ ಹೋಗ್ತೀಯಾ ಅಂದ. ಗುಣವಂತ್, ಅಂದರೆ ಎಂದ ಗೊಂದಲದಲ್ಲೇ. ಅಗಸ್ತ್ಯ, ಇಂದು ಯಾರು, ಅವಳ ಹುಟ್ಟಿನ ರಹಸ್ಯ ಏನು ಅನ್ನೋದು ನಿನಗೆ ಗೊತ್ತಿದ್ರೂ ಅವಳು ಇಷ್ಟು ಕಷ್ಟದಲ್ಲಿ ಇರುವಾಗಲೂ ಸತ್ಯ ಹೇಳದೇ ಇದ್ದೆ ಅಂತ ಅವಳಿಗೆ ಗೊತ್ತಾದರೆ ಅವಳು ನಿನ್ನ ಇದುವರೆಗೂ ಒಬ್ಬ ಒಳ್ಳೆ ಫ್ರೆಂಡ್ ಅಂದ್ಕೊಂಡಿದ್ಲು. ಈಗ ಅವಳಿರೋ ಪರಿಸ್ಥಿತಿಗೆ ನಿನ್ನ ಲೈಫ್ ಲಾಂಗ್ ದ್ವೇಷ ಮಾಡ್ತಾಳೆ ಎಂದ. ಗುಣವಂತ ತಕ್ಷಣ ಅಗಸ್ತಿನಿಂದ ದೂರ ಸರಿದು ಶಾಕ್ನಲ್ಲಿ ನಿಂತು ತುಸು ಇಂದಷ್ಟೇ ಕೋಪದಲ್ಲಿ ನುಡಿದ ಮಾತನ್ನು ನೆನೆದು, ಅಯ್ಯೋ ಎಂಥ ಕೆಲಸ ಮಾಡಿದೆ ನಾನೇ ಹಿಂದೂ ವಿಷಯನ ಎಂದು ತಲೆ ಹಿಡಿದು, ನೋ ನೋ ನೋ, ನನ್ನ ಹಿಂದೂ ನನ್ನ ದ್ವೇಷ ಮಾಡೋದು ನಾನು ಸಹಿಸೋಕ್ಕಾಗಲ್ಲ. ಅವಳು ನನಗೆ ಪುಟ್ಟ ದೇವತೆ. ಇಂದು ನನ್ನ ದ್ವೇಷ ಮಾಡೋದಿಲ್ಲ ಎಂದವನು ಅಗಸ್ತ್ಯನ ಮುಂದೆ ನಿಂತು, ಅಗಸ್ತ್ಯ, ಈ ವಿಷಯ ಇಲ್ಲೇ ಮರೆಯಾಗಲಿ. ನಾನು ಏನೂ ಹೇಳಿಲ್ಲ, ನೀನು ಏನೂ ಕೇಳಿಲ್ಲ. ಪ್ಲೀಸ್ ಒಂದ್ಸಲ ಹಿಂದನ್ನ ಮೀಟ್ ಮಾಡಿಸು. ಅವಳನ್ನು ಒಂದ್ಸಲ ದೂರದಿಂದಲ ನೋಡಿ ಹೋಗ್ತೀನಿ ಎಂದ ರಿಕ್ವೆಸ್ಟ್ ಮಾಡೋ ಥರ ಕೈ ಮುಗಿದು. ಅಗಸ್ತ್ಯ ಅವನನ್ನು ನೋಡಿ ಹುಬ್ಬು ಗಂಟಿಕ್ಕಿ, ಹಾಗಲ್ಲ, ಅವಳು ನನ್ನ ಹೆಂಡತಿ, ಜಸ್ಟ್ ನನ್ನ ಹೆಂಡತಿ ಅಷ್ಟೇ. ಅವಳ ಜೀವನದ ದೊಡ್ಡ ರಹಸ್ಯ ಗೊತ್ತಿದ್ರೂ ಅವಳಿಗೆ ಅದನ್ನು ತಿಳಿಸದೆ ನಾಟಕ ಮಾಡ್ಕೊಂಡು ಬಂದಿದ್ಯಾ. ನಿನ್ನಂಥ ನಾಟಕದ ಮನುಷ್ಯ ನನ್ನ ಹೆಂಡತಿ ಜೀವನದಲ್ಲಿ ದೂರಾನೇ ಇರಬೇಕು. ನಿನ್ನ ಉದ್ದೇಶ ಏನೇ ಇದ್ರೂ ಇವತ್ತಿಗೆ ಮುಗಿದಿದೆ. ಅವಳು ಈಗ ಹೇಗಿದ್ದಾಳೋ ಹಾಗೆ ನನ್ನ ಲೈಫ್ನಲ್ಲಿ ಜಸ್ಟ್ ಇಂದು ರಾಜಣ್ಣ ಆಗೇ ಇರ್ತಾಳೆ. ಇನ್ನು ಮುಂದೆ ಅವಳನ್ನು ಮೀಟ್ ಮಾಡಬೇಡ. ಗೆಟ್ ಔಟ್, ನಮ್ಮ ಜೀವನದಿಂದ ದೂರ ಇರು ಎಂದು ಹಿಂದೆ ತಿರುಗ್ದ. ತಕ್ಷಣ ಗುಣವಂತ ನೋ ಎಂದು ಅವನು ಮುಂದೆ ನಿಂತು, ಅಗಸ್ತ್ಯ, ನೀನು ಹಾಗೆಲ್ಲ ಹೇಳೋ ಹಾಗಿಲ್ಲ. ನನ್ನ ಹಿಂದುಮ ನನ್ನ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿನಗೆ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ ಅಂದ. ಅಗಸ್ತ್ಯ
ಅದೇನೇ ಆಗಿದ್ರು ನನಗೂ ನನ್ನ ಹೆಂಡತಿಗೂ ಬೇಡ ನಿನ್ನಂಥ ಊಸ್ರುವಳ್ಳಿ ಸಾವಾಸ ಎಂದು ಮುಂದೆ ಹೋಗುತ್ತಿದ್ರೆ ಗುಣವಂತ್ ಅಗಸ್ತ್ಯ ಎಂದು ಜೋರಾಗಿ ಕಿರ್ಚಿ, ಯಾರಿಗೋ ಹೇಳ್ತಿದ್ಯಾ ಊಸ್ರುವಳ್ಳಿ ಅಂತ? ನಾನು ಯಾವತ್ತೂ ನನ್ನ ಹಿಂದುಮಗೆ ದ್ರೋಹ ಮಾಡಿಲ್ಲ. ಆದರೆ ಸಮಯ ಅವಳನ್ನು ಹಾಗೆ ಇಡೋ ಹಾಗೆ ಮಾಡಿತ್ತು. ಯಾಕಂದರೆ ಅವಳ ಪ್ರಾಣಕ್ಕೆ ಕುತ್ತಿದೆ. ಆಗ ನನಗೆ ವಿಷಯ ಗೊತ್ತಿದ್ರೂ ಸುಮ್ಮನೆ ಇರಬೇಕಾಯಿತು ಎಂದ. ಅಗಸ್ತ್ಯ ಈಗ ದಾರಿಗೆ ಬಂದ ಬಡ್ಡಿ ಮಗ ಎಂದುಕೊಂಡವನು ಗುಣನ ಕಡೆ ತಿರುಗಿ, ಏನಂತೆ ಎಂದ ಹುಬ್ಬುಗಂಟಿಕೆ. ಗುಣವಂತ್, ಎಸ್, ನಾನು ಸತ್ಯ ಹೇಳಿದ್ರೆ ರಾಜಣ್ಣನಿಗೆ ಮತ್ತೆ ಅವನ ಹೆಂಡತಿಗೆ ಆದ ಪರಿಸ್ಥಿತಿನೇ ಇಂದಿಗೂ ಆಗಿರೋದು ಎಂದ ತುಸು ಹೆದರಿಕೆಯಲ್ಲಿ ಬೆವರುತ್ತಾ. ಈ ಕತೆ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.